ನಮಸ್ತೆ ಸ್ನೇಹಿತರೆ, ಹರ್ಷ ಭುವಿಯಿಂದ ಹಿಡಿದು ಮೀರಾ ಅನಿಕೇತ್ವರೆಗೆ ನೀವು ಯಾವ ಜೋಡಿಯನ್ನು ಮತ್ತೆ ತೆರೆ ಮೇಲೆ ನೋಡಲು ಬಯಸುತ್ತೀರಿ? ಕಿರುತೆರೆಯಲ್ಲಿ ಹಲವಾರು ಸೀರಿಯಲ್ಗಳು ಬಂದು ಹೋದ್ರೂ ಕೆಲವೊಂದು ಜೋಡಿಗಳು ಜನರ ಫಾರೆವರ್ ಫೇವರೇಟ್ ಜೋಡಿಗಳ ಲೀಸ್ಟ್ನಲ್ಲಿ ಸ್ಥಾನ ಪಡೆಯುತ್ತಾರೆ. ಆ ಜೋಡಿಗಳನ್ನು ಮತ್ತೆ ಮತ್ತೆ ತೆರೆ ಮೇಲೆ ಜೊತೆಯಾಗಿ ನೋಡೋದಕ್ಕೆ ಜನ ಇಷ್ಟಪಡುತ್ತಾರೆ. ಅಂತಹ ಜೋಡಿಗಳು ಯಾರು ಅಂತ ಇವಾಗ ನೋಡೋಣ. ಹರ್ಷ ಭುವಿಯಿಂದ ಹಿಡಿದು ಸಿದ್ಧಾರ್ಥ್ ಸನ್ನಿಧಿವರೆಗೂ ಈ ಆನ್ ಸ್ಕ್ರೀನ್ ಜೋಡಿಗಳು ಖಂಡಿತವಾಗಿಯೂ ಪ್ರೇಕ್ಷಕರ ಹೃದಯದಲ್ಲಿ ಇಂದಿಗೂ ವಿಶೇಷ ಸ್ಥಾನವನ್ನು ಹೊಂದಿರುತ್ತದೆ. ಅವರ ಸಿಸ್ಲಿಂಗ್ ಕೆಮಿಸ್ಟ್ರಿ ಇರ್ಬೋದು, ಸಿಲ್ಲಿ ವಾದಗಳು ಅಥವಾ ಅವರು ಪರಸ್ಪರರ ಕಣ್ಣುಗಳನ್ನು ನೋಡುವ ರೀತಿಯಾಗಿರ್ಬೋದು, ಇವೆಲ್ಲವೂ ಜನರಿಗೆ ಈ ಸೀರಿಯಲ್ ಜೋಡಿಗಳನ್ನು ಇಷ್ಟಪಡುವಂತೆ ಮಾಡಿದೆ ಎಂದರೆ ತಪ್ಪಾಗ್ಲಾಗಿಲ್ಲ. ಸೀರಿಯಲ್ ಮುಗಿದು ಹೋಗಿ ಎಷ್ಟೋ ವರ್ಷಗಳೇ ಕಳೆದಿವೆ, ಆದರೂ ಜನ ಮತ್ತೆ ಈ ಜೋಡಿಗಳನ್ನು ತೆರೆ ಮೇಲೆ ಜೊತೆಯಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ನಮ್ಮನೆ ಯುವರಾಣಿ ಮೀರಾ ಅನಿಕೇತ್. ನಮ್ಮನೆ ಯುವರಾಣಿಯ ಮೀರಾ ಮತ್ತು ಅನಿಕೇತ್ ಬಹಳ ಕಡಿಮೆ ಅವಧಿಯಲ್ಲಿ ಖ್ಯಾತಿಯನ್ನು ಗಳಿಸಿದರು. ಸಣ್ಣ ಸಣ್ಣ ವಿಷಯಕ್ಕೆ ಮುದ್ದಾದ ಜಗಳಗಳು ಮತ್ತು ಅವರ ಮೋಜಿನ ತಮಾಷೆ, ಇಬ್ಬರ ನಡುವಿನ ಪ್ರೀತಿ ಎಲ್ಲವೂ ಸೇರಿ ಮೀರಾ ಮತ್ತು ಅನಿಕೇತ್ ಕಿರುತೆರೆಯಲ್ಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ್ದರು. ಇಂದಿಗೂ ಫ್ಯಾನ್ಸ್ ಸೀರಿಯಲ್ನಲ್ಲಿ ಮೀರಾ ಅನಿಕೇತ್ ಮದುವೆಯಾದ ದಿನವನ್ನು ಅನಿರಹ ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ನೀವು ನಂಬಲೇಬೇಕು, ಅಷ್ಟು ಚೆನ್ನಾಗಿತ್ತು ಆ ಜೋಡಿಯ ಕೆಮಿಸ್ಟ್ರಿ. ತುಂಬಾನೇ ಎಮೋಷ್ನಲ್ ಆಗ್ತಾ ಇತ್ತು ಸ್ನೇಹಿತರೆ. ನೋಡೋದಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇತ್ತು. ಹಾಗೆ ಅವರು ಮದುವೆ ಆಗೋ ಸೀನ್ಗಳಂತೂ ತುಂಬಾನೇ ಚೆನ್ನಾಗಿತ್ತು. ಮದುವೆ ಆಗ್ತಾರಾ ಇಲ್ವಾ ಅನ್ನೋದು ತುಂಬಾನೇ ಕನ್ಫ್ಯೂಸ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಸೊ ಈ ಜೋಡಿನಂತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇನ್ನು ಕನ್ನಡತಿ ಸೀರಿಯಲ್ನ ಹರ್ಷ ಭುವಿ. ಕನ್ನಡತಿ ಜೋಡಿ ತನ್ನ ವೀಕ್ಷಕರನ್ನು ತನ್ನ ಪ್ರಬುದ್ಧ ಪ್ರೀತಿಯಿಂದ ಸೆಳೆದಿತ್ತು. ಪ್ರೀತಿಯಿಂದ ಹಿಡಿದು ಒಬ್ಬರಿಗೊಬ್ಬರು ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುವ ಈ ಜೋಡಿ ಎಲ್ಲರಿಗೂ ಇಷ್ಟವಾಗಿತ್ತು. ಇಂದಿಗೂ ಸಹ ಜನರು ಹೆಚ್ಚು ಇಷ್ಟಪಡುವ, ಜೊತೆಗೆ ಮತ್ತೆ ತೆರೆ ಮೇಲೆ ಜೋಡಿಯಾಗಿ ನೋಡಲು ಬಯಸುವ ಜೋಡಿಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಇವರು. ಅಂದ್ರೆ ಈ ಮೀರಾ ಅನಿಕೇತ್ ಜೋಡಿ ಹೇಗಿತ್ತು ನೋಡಿ, ಅದರ ಡಿಟ್ಟೋ ಆಪೋಸಿಟ್ ಜೋಡಿ ಅಂದ್ರೆ ಹರ್ಷ ಭುವಿದ್ದು. ಮೀರಾ ಅನಿಕೇತ್ ಜೋಡಿ ಎಷ್ಟು ತಮಾಷೆ ಆಗಿತ್ತು, ಅಷ್ಟೇ ಸೀರಿಯಸ್ ಆಗಿರೋಂಥ ಜೋಡಿ ಹರ್ಷ ಭುವಿದ್ದು. ತುಂಬಾನೇ ಚೆನ್ನಾಗಿತ್ತು. ಸಾಧಾರಣ ಎಲ್ಲರದ್ದು ಫೇವ್ರೆಟ್ ಸೀರಿಯಲ್ ಕೂಡ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆ ಜೊತೆಯಲ್ಲಿ ಸೀರಿಯಲ್ನ ಅನು ಆರ್ಯವರ್ಧನ್ ತೆರೆ ಮೇಲೆ ಅನು ಮತ್ತು ಆರ್ಯವರ್ಧನ್ ತೆರೆ ಮೇಲಿನ ಬೆಸ್ಟ್ ಜೋಡಿಯಾಗಿ ಗುರುತಿಸಿಕೊಂಡಿದ್ದಾರೆ. ಸಾಮಾನ್ಯ ಪ್ರೇಮ ಕಥೆಗೆ ಹೊಸ ಆಯಾಮವನ್ನು ನೀಡಿದ ಲವ್ ಸ್ಟೋರಿ ಇದು. ಯುವತಿಯೊಬ್ಬಳು ಮಧ್ಯವಯಸ್ಕ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆಯಾಗೋ ಈ ಕತೆ ಭಾರೀ ಸಂಚಲನ ಸೃಷ್ಟಿಸಿತ್ತು. ಅಂದ್ರೆ ಈ ಸ್ಟೋರಿ ಬಂದ ನಂತರ ಅಂತೂ ಇಂಥ ಲವ್ ಸ್ಟೋರಿಗಳು ಕೂಡ ತುಂಬಾನೇ ಜಾಸ್ತಿ ಆಯಿತು. ವಯಸ್ಸಿನ ಹುಡುಗನನ್ನು ಯುವತಿಯರು ಲವ್ ಮಾಡೋದು, ಆ ಥರ ಈ ಸೀರಿಯಲ್ನು ಕೂಡ ಅಷ್ಟೇ ತುಂಬಾ ಜನ ಇಷ್ಟಪಟ್ಟು ನೋಡ್ತಾರೆ. ಹಾಗೆ ಅಮೃತ ಮತ್ತು ಅರ್ಜುನ್, ನಾಗಿನಿ ಸೀರಿಯಲ್ನ ಅಮೃತ ಅರ್ಜುನ್. ನಾಗಿನಿ ಸೀಸನ್ 1ರಲ್ಲಿ ಅಮೃತ ಮತ್ತು ಅರ್ಜುನ್ ತಮ್ಮ ಪ್ರತಿಯೊಂದು ಕಾಂಬಿನೇಷನ್ ಸೀನ್ನಲ್ಲಿ ನಿಜವಾದ ಪ್ರೀತಿ ಅಂದ್ರೆ ಹೀಗಿರಬೇಕು ಅನ್ನೋದನ್ನ ತೋರಿಸಿದ್ರು ಈ ಜೋಡಿ. ಅವರಿಬ್ಬರ ಲವ್ ಸಿಸ್ಲಿಂಗ್ ಕೆಮಿಸ್ಟ್ರಿಯಿಂದ ಜನರ ಫೇವ್ರೆಟ್ ಜೋಡಿ ಎನಿಸಿಕೊಂಡಿದ್ದರು. ಈ ಸೀರಿಯಲ್ ಕೂಡ ಅಷ್ಟೇ. ಇತ್ತೀಚೆಗೆ ದೀಪಿಕಾ ದಾಸ್ ಅವರ ಮದುವೆ ಆದಾಗಂತೂ ತುಂಬಾ ಜನ ಹೇಳ್ತಾ ಇದ್ರು, ಅರ್ಜುನನ್ನೇ ಮದುವೆ ಆಗ್ಬೇಕಿತ್ತು, ನೀವು ಅರ್ಜುನನ್ನೇ ಮದುವೆ ಆಗ್ಬೇಕಿತ್ತು ಅಂತ. ನೀವು ಅವರ ವಿಡಿಯೋಸ್ ಎಲ್ಲ ನೋಡಿದ್ರೆ, ಕಮೆಂಟ್ಗಳು ನೋಡಿದ್ರೆ ಗೊತ್ತಾಗ್ತಿತ್ತು. ಅಷ್ಟು ಜನ ಅಂದ್ರೆ ಇದಾಗ್ಬಿಟ್ಟಿದ್ರು. ಅಂದ್ರೆ ಅವರಿಬ್ಬರೇ ಏನ್ ಹೇಳ್ತಾರೆ, ಅವರಿಬ್ಬರೇ ಜೋಡಿ ಆಗಿದ್ರೆ ತುಂಬಾ ಚೆನ್ನಾಗಿರೋದು ಅಂತ ಹೇಳಿ. ಸೊ ಈ ಜೋಡಿನೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದು ಅಂಥದ್ದೇ ಮೋಸ್ಟ್ ಫೇವ್ರೆಟ್ ಜೋಡಿ ಎಲ್ಲರಿಗೂ ಅಂದರೆ ಅಗ್ನಿಸಾಕ್ಷಿಯ ಸನ್ನಿಧಿ ಹಾಗೂ ಸಿದ್ಧಾರ್ಥ್. ಡಿಂಪಲ್ ಕಪಲ್ಸ್ ಎಂದೇ ಖ್ಯಾತಿ ಪಡೆದಿದ್ದ ಅಗ್ನಿಸಾಕ್ಷಿಯ ಸನ್ನಿಧಿ ಮತ್ತು ಸಿದ್ಧಾರ್ಥ್ ಜೋಡಿ ಜನರನ್ನು ಎಷ್ಟರ ಮಟ್ಟಿಗೆ ಸೆಳೆದಿದ್ರು ಅಂದರೆ ಈ ಜೋಡಿಯನ್ನು ತೆರೆ ಮೇಲೆ ನೋಡಲು ಜನ ಕಾಯ್ತಾ ಇದ್ರು. ಇವರಿಬ್ಬರ ರೊಮ್ಯಾಂಟಿಕ್ ದೃಶ್ಯಗಳು ಜನರ ಎದೆಯಲ್ಲಿ ಕಚಗುಳಿ ಇಡುತ್ತಿದ್ದವು ಅನ್ನೋದಂತೂ ಸುಳ್ಳಲ್ಲ. ಇನ್ನು ಸನ್ನಿಧಿ ಸಿದ್ಧಾರ್ಥ್ ಜೋಡಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ, ಇವ್ರ ಜೋಡಿನೂ ಅಷ್ಟೇ, ಇವ್ರು ರಿಯಲ್ ಕಪ್ಪಲ್ ಆಗಬೇಕು ಅಂತಾನೆ ಎಷ್ಟೋ ಜನ ಅಂದ್ಕೊಳ್ತಾ ಇತ್ತು. ತುಂಬಾನೇ ಚೆನ್ನಾಗಿದ್ದಂತಹ ಜೋಡಿ. ಅವರ ಏನು ಹೇಳ್ತಾರೆ,
ಅವರಲ್ಲಿ ರೊಮ್ಯಾನ್ಸ್ ಸೀನ್ ಅಥವಾ ಕಪಲ್ ಸೀನ್ ಏನಾದರೂ ಬಂದ್ರಂತೂ ಆ ಎಪಿಸೋಡ್ ಫುಲ್ ಸೂಪರ್ ಹಿಟ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಈ ಸೀರಿಯಲ್ ಅಂತ ಹೇಳಿದ್ರೆ ಇನ್ನು ಚಂದು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ಚಂದು ಗೊಂಬೆ ಜೋಡಿ. ಈ ಜೋಡಿಯು 6-7 ವರ್ಷಗಳ ಕಾಲ ತಮ್ಮ ಮೋಡಿಯಿಂದ ಟೆಲಿ ಜಗತ್ತನ್ನು ಆಳಿದ್ದರಿಂದ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದರು. ರೊಮ್ಯಾನ್ಸ್ನಿಂದ ಹಿಡಿದು ಸಣ್ಣ ಜಗಳದವರೆಗೆ ಒಂದು ಚಂದು ಗೊಂಬೆ ಮುದ್ದಾದ ಜೋಡಿಯನ್ನು ನೋಡೋದೇ ಜನರಿಗೆ ಇಷ್ಟವಾಗಿತ್ತು. ಈ ಸೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮೋಸ್ಟ್ ಆಫ್ ತುಂಬ ಜನರ ಫೇವ್ರೆಟ್ ಸೀರಿಯಲ್ ಅಂತ ಕೂಡ ಹೇಳ್ಬೋದು. ಹಾಗೆ ಪುಟ್ಟ ಗೌರಿ ಮದುವೆ ಸೀರಿಯಲ್, ಅದರ ಗೌರಿ ಮಹೇಶ ಜೋಡಿ ಬಾಲ್ಯ ವಿವಾಹಕ್ಕೆ ಒಳಗಾಗಿ ನಂತರ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಿದ ನಂತರ ಪ್ರೀತಿಯನ್ನು ಕಂಡುಕೊಂಡ ಗೌರಿಯ ಕಥೆ ಇದು. ಗೌರಿ ಮತ್ತು ಮಹೇಶ ಜೋಡಿಯನ್ನು ಜನರು ಇಷ್ಟಪಟ್ಟಿದ್ದರು. ಇವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೋಲ್ ಆದ ಜೋಡಿಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಗಟ್ಟಿಮೇಳ ಸೀರಿಯಲ್ನ ರೌಡಿ ಬೇಬಿ ಹಾಗೂ ವೇದಾಂತ್ ಜೋಡಿ. ಗಟ್ಟಿಮೇಳ ಸೀರಿಯಲ್ನ ರೌಡಿ ಬೇಬಿ ಅಮೂಲ್ಯ ಮತ್ತು ವೇದಾಂತ್ ಕಾಂಬಿನೇಷನ್ ಜನರಿಗೆ ತುಂಬಾನೇ ಇಷ್ಟವಾಗಿತ್ತು. ಯಾವಾಗಲೂ ಜಗಳ ಮಾಡೋ ಬಜಾರಿ ಅಮೂಲ್ಯ ಮತ್ತು ಕಡಿಮೆ ಮಾತಿನ ಬಿಸ್ನೆಸ್ ಮ್ಯಾನ್ ವೇದಾಂತ್ ಜೋಡಿಯನ್ನು ಮತ್ತೆ ಮತ್ತೆ ತೆರೆ ಮೇಲೆ ನೋಡಲು ಜನರು ಇಷ್ಟಪಡುತ್ತಾರೆ. ಇನ್ನು ಕಮಲಿ ಸೀರಿಯಲ್ನ ಕಮಲಿ ರಿಷಿ ಸರ್ ಜೋಡಿ. ಕಮಲಿ ಧಾರಾವಾಹಿ ಮೂಲಕ ಮನಗೆದ್ದ ಕಮಲಿ ಮತ್ತು ರಿಷಿ ಜೋಡಿ ಇಂದಿಗೂ ಜನರ ಮೋಸ್ಟ್ ಫೇವ್ರೆಟ್ ಜೋಡಿ ಇದಾಗಿತ್ತು. ಸರ್ ಮತ್ತು ಸ್ಟೂಡೆಂಟ್ ಜೋಡಿಯ ಕೆಮಿಸ್ಟ್ರಿ ಜನರಿಗೆ ತುಂಬಾನೇ ಇಷ್ಟವಾಗಿತ್ತು. ಅಂಥದ್ದೇ ಇನ್ನೊಂದು ಜೋಡಿ ಅಂದರೆ ರಾಧಾರಮಣ ಸೀರಿಯಲ್ನ ಆರಾಧನಾ ಹಾಗೂ ರಮಣ್. ರಾಧಾರಮಣ ಸೀರಿಯಲ್ನಲ್ಲಿ ರಾಧಾ ಮಿಸ್ ಮತ್ತು ರಮಣ್ ಜೋಡಿಯನ್ನು ಸಹ ಜನ ಸಿಕ್ಕಾಪಟ್ಟೆ ಮೆಚ್ಚಿಕೊಂಡಿದ್ರು. ಇಬ್ಬರ ಪ್ರಬುದ್ಧ ನಟನೆ, ಪ್ರೀತಿ, ಸಮಸ್ಯೆಗಳನ್ನು ಜೊತೆಯಾಗಿ ಎದುರಿಸುವ ಇಬ್ಬರ ಜೋಡಿ ಜನಕ್ಕೆ ತುಂಬಾನೇ ಇಷ್ಟವಾಗಿತ್ತು. ರಾಧಾರಮಣ ಸೀರಿಯಲ್ ಕೂಡ ಅಷ್ಟೇ ತುಂಬಾ ಜನರ ಫೇವ್ರೆಟ್ ಸೀರಿಯಲ್ ಆಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆವಾಗ ತುಂಬ ಜನ ಈ ಸೀರಿಯಲ್ನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.